ಒಳ್ಳೆಯದೇ ತಮ್ಮ. ಓಂ ಶಾಂತಿ. ಈಗ ಸತೋ ಪ್ರಧಾನರಾಗಿ ಮನೆಗೆ ಹೋಗ್ಬೇಕು. ಆ ಕಾರಣ ತಮ್ಮನ್ನು ಆತ್ಮ ಅಂತ ತಿಳಿಬೇಕು. ನಿರಂತರ ತಂದೆಯನ್ನ ನೆನಪು ಮಾಡುವ ಅಭ್ಯಾಸ ಮಾಡಬೇಕು. ಸದಾ ಉನ್ನತಿಯ ಗಮನವನ್ನ ಇಟ್ಕೊಳ್ಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನಂದ್ರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೆ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡೋದಂತೆ. ಓಂ ಶಾಂತಿ. ಇವತ್ತಿನ ಪ್ರಶ್ನೆ ಅಣ್ಣ ಬಾಬಾ ಕೇಳ್ತಿದ್ದಾರೆ, ವಿದ್ಯಾಭ್ಯಾಸದಲ್ಲಿ ದಿನ ಪ್ರತಿದಿನ ಮುಂದುವರಿಯುತ್ತಿದ್ದೀರಿ ಅಥವಾ ಹಿಂದೆ ಹೆಂಗ್ ತಿಳ್ಕೊಳ್ಬೋದು, ಅದರ ಚಿಹ್ನೆಗಳೇನು ಅಂತ. ಉತ್ತರ, ವಿದ್ಯಾಭ್ಯಾಸದಲ್ಲಿ ಒಂದ್ ವೇಳೆ ಮುಂದುವರಿಯುತ್ತಿದ್ದೀರಂದ್ರೆ ಹಾಗೂ ಹೃದಯ ಅನುಭವ ಆಗುತ್ತೆ, ಬುದ್ಧಿಯಲ್ಲಿರುತ್ತೆ ಈ ಶರೀರ ಅಂತೂ ಪತಿತ ಆಗಿದೆ, ಇದನ್ನ ಬಿಡ್ಬೇಕಾಗಿದೆ ಅಂತ. ನಾವಂತೂ ಈಗ ಮನೆಗೆ ಹೋಗ್ಬೇಕಾಗಿದೆ. ದೈವಿ ಗುಣಗಳನ್ನ ಧಾರಣೆ ಮಾಡ್ತಾ ಹೋಗ್ತೀರಾ. ಒಂದ್ ವೇಳೆ ಹಿಂದೆ ಹೋಗ್ತಿದ್ರೆ ನಡವಳಿಕೆಯಿಂದ ಅಸುರಿ ಗುಣಗಳು ಕಂಡು ಬರುತ್ತದೆ. ನಡೆಯುತ್ತಾ ತಿರುಗಾಡ್ತಾ ತಂದೆ ನೆನಪಿರೋದಿಲ್ಲ. ಅವರು ಹೂಗಳಾಗಿ ಎಲ್ಲರಿಗೆ ಸುಖ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಮಕ್ಕಳಿಗೆ ಮುಂದೆ ಹೋದಂತ ತಮ್ಮದೆಲ್ಲದರ ಸಾಕ್ಷಾತ್ಕಾರ ಆಗುತ್ತದೆ. ಮತ್ತೆ ಬಹಳ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಮತ್ತೆ ಬಾಬಾ ಕೇಳ್ತಿದ್ದಾರೆ, ಬುದ್ಧಿಯಲ್ಲಿ ಇದೇ ವಿಚಾರ ಇರಬೇಕು ಅಂತ. ಯಾವುದಂದ್ರೆ ನಾವು ಸತೋಪ್ರಧಾನರಾಗಿ ಬಂದಿದ್ದೆವು. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಇಲ್ಲಿ ಎಲ್ಲರೂ ಕುಳಿತಿದ್ದೀರಿ, ಅದರಲ್ಲಿ ಕೆಲವರು ದೇಹಾಭಿಮಾನಿಗಳು ಮತ್ತೆ ಕೆಲವರು ದೇಹಿ ಅಭಿಮಾನಿಗಳು ಇರುವರು ಅಂತ ಹೇಳ್ತಿದ್ದಾರೆ ಅಣ್ಣ. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಯಥಾಯೋಗ್ಯರಾಗಿ ಶಾಂತಿಧಾಮಕ್ಕೆ ಹೋಗ್ತೀವಂತೆ. ಅದಕ್ಕೆ ಮುಕ್ತಿ ಅಂತ ಹೇಳಲಾಗತ್ತೆ. ಅದಕ್ಕಾಗಿ ಮನುಷ್ಯರು ಗುರುಗಳನ್ನಾಗಿ ಮಾಡ್ಕೊಳ್ತಾರೆ. ಆದರೆ ಮುಕ್ತಿ, ಜೀವನ್ ಮುಕ್ತಿಯ ಕುರಿತು ಮನುಷ್ಯರು ತಿಳಿದೇ ಇಲ್ಲ. ಏಕೆಂದ್ರೆ ಇದು ಹೊಸ ಮಾತು. ನಾವು ಈಗ ಮನೆಗೆ ಹೋಗ್ಬೇಕು. ತಾವು ಮಕ್ಕಳೇ ತಿಳಿತೀರಾ, ತಂದೆ ತಿಳಿಸ್ತಾರೆ. ನೆನಪಿನ ಯಾತ್ರೆಯಿಂದ ಪವಿತ್ರರಾಗಿ ಮೊಟ್ಟ ಮೊದಲು ಶ್ರೇಷ್ಠಾಚಾರಿ ಪ್ರಪಂಚದಲ್ಲಿ ಬಂದಾಗ ಸತೋ ಪ್ರಧಾನರಾಗ್ತೀವಿ. ಆತ್ಮ ಸತೋ ಪ್ರಧಾನವಾಗಿತ್ತು. ಅನ್ಯರ ಜೊತೆ ಸಂಬಂಧವು ನಂತರ ಆಗುತ್ತೆ. ಯಾವಾಗ ಗರ್ಭದಲ್ಲಿ ಹೋಗ್ತೀವಿ ಆಗ ಸಂಬಂಧದಲ್ಲಿ ಬರ್ತೀವಿ. ಇದು ನಮ್ಮ ಅಂತಿಮ ಜನ್ಮ. ಹಿಂತಿರುಗಿ ಮನೆಗೆ ಹೋಗ್ಬೇಕು ಅಂತ ನಮಗೆ ಗೊತ್ತಾಗಿದೆ ತಮ್ಮ. ಬೇಕು ಅಂತಲೇ ದೂರಾಗುವುದರ ಹತ್ತಿರವಾಗುವ ವ್ಯರ್ಥ ಪ್ರಯತ್ನ ಮಾಡಬೇಡಿ. ನಂಬೋದಕ್ಕೆ ತಯಾರಿಲ್ಲದವರನ್ನ ನಂಬಿಸೋ ಪ್ರಯತ್ನ ಮಾಡಬೇಡಿ. ಅರ್ಥ ಮಾಡಿಕೊಂಡಿದ್ದರೂ ಅಪಾರ್ಥಗಳನ್ನ ಸೃಷ್ಟಿಸಿ ನಿಂದಿಸುವವರಿಗಾಗಿ ಕಣ್ಣೀರು ಇಡಬಾರ್ದು. ಕಾಲ ಅನ್ನೋದು ಕಳ್ಕೊಂಡದರ ಮಹತ್ವ ಅರಿವು ಮೂಡಿಸುತ್ತೆ. ಅಣ್ಣ ಬಾಬಾ ಹೇಳ್ತಾರೆ, ಈಗ ನೀವು ಮಕ್ಕಳು ಇದನ್ನ ವಿಚಾರ ಮಾಡಬೇಕು. ನಾವು ನಮ್ಮ ಉನ್ನತಿ ಹೇಗೆ ಮಾಡಿಕೊಳ್ಳೋದು, ಶ್ರೇಷ್ಠ ಪದವಿಯನ್ನ ಹೇಗೆ ಪಡೆಯೋದು ಅಂತ. ತಮ್ಮ ಮನೆಗೆ ಹೋಗಿ ಮತ್ತೆ ಹೊಸ ರಾಜಧಾನಿಯಲ್ಲಿ ಬಂದು ಶ್ರೇಷ್ಠ ಪದವಿನ ಪಡಿಬೇಕು. ಅದಕ್ಕಾಗಿ ನೆನಪಿನ ಯಾತ್ರೆ ಇದೆ. ತಮ್ಮನ್ನ ಆತ್ಮ ಅಂತ ಅವಶ್ಯವಾಗಿ ತಿಳಿಬೇಕಾಗಿದೆ. ನಾವೆಲ್ಲ ಆತ್ಮಗಳ ತಂದೆಯು ಪರಮಾತ್ಮನಾಗಿದ್ದಾರೆ. ಇದಂತೂ ಬಹಳ ಸಹಜ ಆಗಿದೆ. ಆದರೆ ಮನುಷ್ಯರು ಇಷ್ಟು ಚಿಕ್ಕ ಮಾತನ್ನು ತಿಳಿಯೋದಿಲ್ಲ. ನೀವು ಇದನ್ನು ತಿಳಿಸಬಹುದು, ಇದು ರಾವಣ ರಾಜ್ಯವಾಗಿದೆ, ಆದ್ರಿಂದ ನಿಮ್ಮ ಬುದ್ಧಿಯು ಭ್ರಷ್ಟಾಚಾರಿ ಆಗಿಬಿಟ್ಟಿದೆ. ಯಾರು ವಿಕಾರದಲ್ಲಿ ಹೋಗುವುದಿಲ್ಲವೋ ಅವರು ಪಾವನರಾಗಿದ್ದಾರೆ. ಹೇಗೆ ಸನ್ಯಾಸಿಗಳು ಇದ್ದಾರೆ ಎಂದು ಮನುಷ್ಯರು ತಿಳಿಯುತ್ತಾರೆ. ಆದರೆ ತಂದೆ ಹೇಳುತ್ತಾರೆ, ಅವರಂತೂ ಅಲ್ಪಕಾಲಕ್ಕಾಗಿ ಪಾವನರಾಗ್ತಾರೆ ಅಂತ. ನಮ್ಮದು ಅಂತಿಮ ಜನ್ಮವಂತೆ. ಇಡೀ ಸೃಷ್ಟಿ ಚಕ್ರವನ್ನ ಸುತ್ತಿ ಅಂತ್ಯದಲ್ಲಿ ಬಂದಿದೀವಿ ಅಂದ್ಮೇಲೆ ಬುದ್ಧಿಯಲ್ಲಿ ಇದೇ ಸ್ಮರಣೆ ಇರಬೇಕು. ಧಾರಣೆ ಮಾಡಿ ಅನ್ಯರಿಗೆ ತಿಳಿಸ್ಬೇಕು. ಕೆಲವರಿಗಂತೂ ಧಾರಣೆ ಆಗೋದೇ ಇಲ್ಲ. ಶಾಲೆಯಲ್ಲಿಯೂ ನಂಬರ್ ವಾರ್ ವಿದ್ಯಾರ್ಥಿಗಳು ಇರ್ತಾರೆ. ಬಹಳ ಸಬ್ಜೆಕ್ಟ್ಗಳು ಇರುತ್ತೆ. ಆದ್ರೆ ಇಲ್ಲಂತೂ ಒಂದೇ ಸಬ್ಜೆಕ್ಟ್ ಇದೆ, ದೇವತೆಗಳು ಆಗ್ಬೇಕಾಗಿದೆ. ವಿದ್ಯೆಯ ಚಿಂತನೆಯೂ ನಡೆಯುತ್ತಿರಲಿ. ಇದನ್ನು ಬಿಟ್ಟು ವಿದ್ಯೆಯು ಮರೆತು ಅನ್ಯ ಬೇರೆ ಬೇರೆ ವಿಚಾರಗಳು ನಡೆಯುತ್ತಿರುವುದಲ್ಲ. ಹೇಗೆ ವ್ಯಾಪಾರಿಗಳು ಇರುತ್ತಾರೆ, ಅವರು ತಮ್ಮ ವ್ಯಾಪಾರದ ಚಿಂತನೆಯಲ್ಲಿಯೇ ತೊಡಗಿರುತ್ತಾರೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿಯೇ ತೊಡಗಿರುತ್ತಾರೆ. ಹಾಗೆಯೇ ನೀವು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇರಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ. ನನಗೆ 1000 ಕನಸುಗಳಿವೆ. ನನ್ನ ಕೆಲಸ, ನನ್ನ ಕಾರ್ಯ, ನನ್ನ ಮಾತು, ನನ್ನ ಕೃತಿ ಹೊಸ ಉತ್ಸಾಹ ತರುತ್ತೆ. ಅಂದ್ರೆ ಕೋಟಿ ಅಲ್ಲ, ಮಿಲಿಯನ್ ಬಿಲಿಯನ್ ಅಡೆತಡೆ ಬಂದ್ರು ಐ ವಿಲ್ ಕ್ರಾಸ್ ಇಟ್ ಅಂಡ್ ಐ ವಿಲ್ ಡೂ ಇಟ್ ವರ್ಕ್. ನಾನು ಸರಿಯಾಗಿ ಕಾರ್ಯ ಮಾಡ್ತೀನಿ ಮನ್ಸಿದ್ರೆ.
ಅಣ್ಣ ಮತ್ತೆ ಬಾಬಾ ಹೇಳ್ತಿದ್ದಾರೆ, ಅಖಿಲ ಭಾರತೀಯ ಸರ್ವಧರ್ಮದ ಸಮ್ಮೇಳನದ ನಿಮಂತ್ರಣವು ಬಂದಿತ್ತು ಮತ್ತು ನಿಮ್ಮನ್ನು ಕೇಳಿದರು ತಮ್ಮ ಗುರಿ ಉದ್ದೇಶ ಏನು ಅಂತ. ಅಂತಹ ಸಮಯದಲ್ಲಿ ನಾವು ಇದನ್ನು ಕಲಿಯುತ್ತಿದ್ದೆವು ಎಂದು ತಿಳಿಸಿ ನಮ್ಮದನ್ನು ಅವಶ್ಯವಾಗಿ ತಿಳಿಸಬೇಕು. ಯಾಕೆ ನೀವು ಈ ರಾಜಯೋಗವನ್ನು ಕಲಿತಿದ್ದೀರಿ ತಿಳಿಸಿ. ನಾವು ಇದನ್ನು ಕಲಿಯುತ್ತಿದ್ದೇವೆ. ನಮಗೆ ಇದನ್ನು ಓದಿಸುವವರು ಭಗವಂತ ಆಗಿದ್ದಾರೆ. ನಾವೆಲ್ಲರೂ ಸಹೋದರರಾಗಿದ್ದೇವೆ. ನಾವು ನಮ್ಮನ್ನು ಆತ್ಮ ಅಂತ ತಿಳಿತೀವಿ. ಬೇಹದ್ದಿನ ತಂದೆಯು ತಿಳಿಸ್ತಾರೆ, ತಮ್ಮನ್ನು ಆತ್ಮ ಅಂತ ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ಪರಿಹಾರವಾಗುತ್ತವೆ. ಇಂತಹ ಬರವಣಿಗೆಯನ್ನು ಬಹಳ ಸುಂದರವಾಗಿ ಮುದ್ರಿಸಿ ಇಟ್ಕೊಳ್ಳಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ. ಈಗ ನೀವು ಡಬಲ್ ಕಿರೀಟಧಾರಿಗಳಾಗುವ ಪುರುಷಾರ್ಥ ಮಾಡ್ತೀವಿ. ವಿದ್ಯೆಯು ಒಂದೇ ಆದರೆ ಇದರಿಂದಲೇ ಕೆಲವರು ಕೆಲವೊಮ್ಮೆ ಪದವಿಯನ್ನು ಪಡೆಯುತ್ತಾರೆ. ಇವು ಆಶ್ಚರ್ಯದ ಮಾತಾಗಿದೆ. ಒಂದೇ ವಿದ್ಯೆಯಿಂದ ರಾಜಧಾನಿಯು ಸ್ಥಾಪನೆ ಆಗತ್ತೆ. ಇದರಿಂದ ರಾಜರು ಆಗ್ತಾರೆ, ಪ್ರಜೆಗಳು ಆಗ್ತಾರೆ. ಆದ್ರೆ ಅಲ್ಲಿ ದುಃಖದ ಮಾತೇ ಇರೋದಿಲ್ಲ. ಪದವಿಗಳಂತೂ ಇರುತ್ತದೆ. ಇಲ್ಲಿ ಅನೇಕ ಪ್ರಕಾರದ ದುಃಖಗಳಿದೆ. ರೋಗಗಳು, ಬಡತನ, ಅತಿವೃಷ್ಟಿ, ಅನಾವೃಷ್ಟಿ ಆಗುತ್ತಾ ಇರುತ್ತೆ. ಬಲೆ ಲಕ್ಷಾಧಿಪತಿ, ಕೋಟ್ಯಾಧಿಪತಿಗಳು ಆಗಿರ್ಬೋದು. ಜನ್ಮವಂತೂ ವಿಕಾರಗಳಿಂದಲೇ ಆಗುತ್ತೆ. ಎಡವಿದರೂ ಸೊಳ್ಳೆಯು ಕಚ್ಚಿತೋ ಇದೆಲ್ಲವೂ ದುಃಖವಾಗಿದೆ ಅಲ್ವಾ. ಹೆಸರೇ ಆಗಿದೆ ರೌರವ ನರ್ಕ. ಆದ್ರೂ ಇಂಥವರು ಸ್ವರ್ಗದಲ್ಲಿ ಹೋದರು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಸ್ವರ್ಗವಂತೂ ಇನ್ನೂ ಬರಲಿದೆ ಎಂದ ಮೇಲೆ ಸ್ವರ್ಗದಲ್ಲಿ ಹೇಗೆ ಹೋದರು ಇದನ್ನು ತಿಳಿಸುವುದು ಬಹಳ ಸಹಜವಂತೆ ತಮ್ಮ. ಕೆಲವರು ತುಂಬಾ ಸಭ್ಯರಂತೆ ಮುಖವಾಡ ಹಾಕೊಂಡು ಇರ್ತಾರೆ. ಅವರ ನಿಜರೂಪ ಜನರಿಗೆ ಗೊತ್ತಾಗತ್ತೆ ಅನ್ನೋ ಭಯಕ್ಕೆ ಬೇರೆ ಅವರನ್ನೆಲ್ಲ ಕೆಟ್ಟವರು ಅಂತ ಸಮಾಜಕ್ಕೆ ತೋರಿಸುತ್ತಾ ಬರ್ತಾರೆ. ದುರಂತ ಅಂದ್ರೆ ನಮ್ ಸಮಾಜನು ಅಂತವರ ಮಾತನ್ನೇ ನಂಬೋದಂತೆ ತಮ್ಮ. ಅಣ್ಣ ಮತ್ತೆ ಬಾಬಾ ಹೇಳ್ತಿದ್ದಾರೆ, ತಂದೆಯು ನನಗೆ ಓದಿಸುತ್ತಿದ್ದಾರೆ, ಇದೇ ಸ್ಮರಣೆ ಮಾಡ್ತಾ ತಿರುಗಾಡ್ತಿರ್ಬೇಕು ಅಂತ. ವಿದ್ಯಾರ್ಥಿಯು ಶಿಕ್ಷಕರನ್ನು ನೆನಪು ಮಾಡ್ತಾರೆ. ಮತ್ತೆ ಬುದ್ಧಿಯಲ್ಲಿ ವಿದ್ಯೆ ಇರುತ್ತದೆ. ಶಿಕ್ಷಕರೊಂದಿಗೆ ಯೋಗವಂತೂ ಅವಶ್ಯವಾಗಿ ಇರುತ್ತದೆ ಅಲ್ವಾ. ತಂದೆ ನಮಗೆ ಓದಿಸ್ತಾರೆ, ಬುದ್ಧಿಯಲ್ಲಿ ಈ ವಿದ್ಯೆ ಇರುತ್ತದೆ. ಶಿಕ್ಷಕರ ಜೊತೆ ಯೋಗವಂತೂ ಅವಶ್ಯವಾಗಿ ಇಡಬೇಕು. ಇದು ಬುದ್ಧಿಯಲ್ಲಿ ಇರಬೇಕು. ನಾವೆಲ್ಲ ಸಹೋದರರಿಗೆ ಒಬ್ಬರೇ ಶಿಕ್ಷಕರಾಗಿದ್ದಾರೆ ಅಂತ. ಅವರು ಪಾರಲೌಕಿಕ ಶಿಕ್ಷಕನಾಗಿದ್ದಾರೆ. ಮುಂದೆ ಹೋದಂತೆ ಅನೇಕರಿಗೆ ತಿಳಿಯುತ್ತದೆ, ಅಹೋ ಪ್ರಭು ನಿನ್ನ ಲೀಲೆ ಅಪರಮಪಾರ ಅಂತ ಹೀಗೆ ಮಹಿಮೆ ಮಾಡ್ತಾ ಇರ್ತಾರೆ. ಶರೀರ ಬಿಡ್ತಾರೆ, ಆದರೆ ಏನನ್ನು ಪಡೆಯೋದಕ್ಕೆ ಆಗೋದಿಲ್ಲ. ದೇಹಾಭಿಮಾನದಲ್ಲಿ ಬರೋದ್ರಿಂದಲೇ ಉಲ್ಟಾ ಕೆಲಸಗಳನ್ನು ಮಾಡ್ತಾರೆ. ದೇಹಿ ಅಭಿಮಾನಿ ಆಗೋದ್ರಿಂದ ಒಳ್ಳೆಯ ಕೆಲಸಗಳು ಆಗುತ್ತವೆ. ತಂದೆ ತಿಳಿಸ್ತಾರೆ, ನಿಮ್ಮದು ವಾನಪ್ರಸ್ಥ ಸ್ಥಿತಿಯಾಗಿದೆ ಅಂತ. ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ವಿದ್ಯಾಭ್ಯಾಸದ ಚಿಂತನೆ ಮಾಡಬೇಕು. ಯಾವುದೇ ಕಾರ್ಯವನ್ನು ಮಾಡುತ್ತಾ ಬುದ್ಧಿಯಲ್ಲಿ ಸದಾ ಜ್ಞಾನವು ಅನಿಯುತ್ತಿರಬೇಕು. ಇದು ಬಹಳ ಉತ್ತಮವಾದ ವಿದ್ಯೆಯಾಗಿದೆ. ಇದನ್ನ ಓದಿ ಡಬಲ್ ಕಿರೀಟಧಾರಿಗಳಾಗಬೇಕು. ನಾನು ಆತ್ಮ ಸಹೋದರರಾಗಿದ್ದೇವೆ ಎನ್ನುವ ಅಭ್ಯಾಸ ಮಾಡಬೇಕು. ದೇಹಾಭಿಮಾನದಲ್ಲಿ ಬರೋದ್ರಿಂದ ಉಲ್ಟಾ ಕರ್ಮಗಳು ಆಗತ್ತೆ. ಆ ಕಾರಣ ಎಷ್ಟು ಸಾಧ್ಯನೋ ಅಷ್ಟು ದೇಹಿ ಅಭಿಮಾನಿಗಳಾಗಬೇಕು ಅಂತ ಬಾಬಾವರು ತಿಳಿಸ್ತಿದ್ದಾರೆ ತಮ್ಮ. ಅಣ್ಣ ಇವತ್ತಿನ ವರದಾನ ಬಾಬಾ ಕೊಡ್ತಿದ್ದಾರೆ, ಸತ್ಯತೆಯ ಶಕ್ತಿಯ ಮುಖಾಂತರ ಸದಾ ಖುಷಿಯಲ್ಲಿ ನಾಟ್ಯ ಮಾಡುವಂತಹ ಶಕ್ತಿಶಾಲಿ ಮಹಾನ್ ಆತ್ಮಭವ ಅಂತ. ಸತ್ಯವಾಗಿರುವವರು ನಾಟ್ಯ ಮಾಡ್ತಾರೆ ಎಂದು ಹೇಳ್ತಾರೆ. ಸತ್ಯವೆಂದರೆ ಸತ್ಯತೆಯ ಶಕ್ತಿಯುಳ್ಳವರು ಸದಾ ನಾಟ್ಯವಾಡುತ್ತಿರುತ್ತಾರೆ. ಎಂದು ಬಾಡಿ ಹೋಗಿರುವುದಿಲ್ಲ, ಬೇಸರದಿಂದಿರುವುದಿಲ್ಲ, ಗಾಬರಿಯಾಗುವುದಿಲ್ಲ, ಬಲಹೀನರಾಗೋದಿಲ್ಲ. ಅವರು ಸದಾ ಖುಷಿಯಲ್ಲಿ ನಾಟ್ಯ ಮಾಡ್ತಿರ್ತಾರೆ, ಶಕ್ತಿಶಾಲಿಯಾಗಿರ್ತಾರೆ. ಅವರಲ್ಲಿ ಎದುರಿಸುವಂತಹ ಶಕ್ತಿನೂ ಇರುತ್ತೆ. ಸತ್ಯತೆ ಎಂದೂ ಅಲಗಾಡೋದಿಲ್ಲ, ಅಚಲವಾಗಿರುತ್ತೆ. ಸತ್ಯತೆಯ ದೋಣಿ ಅಲಗಾಡುತ್ತದೆಯೇ ವಿನಃ ಮುಳುಗುವುದಿಲ್ಲ. ಅಂದರೆ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡುವಂತಹ ಆತ್ಮಗಳೇ ಮಹಾನರು ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತೆ ಇವತ್ತಿನ ಸ್ಲೋಗನ್ ಆಗಿದೆ, ವ್ಯಸ್ತವಾಗಿರುವ ಮನಸ್ಸು ಬುದ್ಧಿಯನ್ನು ಸೆಕೆಂಡ್ನಲ್ಲಿ ನಿಲ್ಲಿಸುವುದೇ ಸರ್ವಶ್ರೇಷ್ಠ ಅಭ್ಯಾಸ ಆಗಿದೆ ಅಂತ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ಕಾನ್ವರ್ಸೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.